ಸೆಕೆಂಡ್ BA 4th ಸೆಮಿಸ್ಟರ್ ಅವ್ರಿಗೆ 2 ಮಾರ್ಕ್ಸ್ ಕ್ವಶನ್ ಹಾಕಿದ್ದೆ. 5 ಮತ್ತು 10 ಮಾರ್ಕ್ಸ್ ಕ್ವಶನ್ ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ಪ್ರಶ್ನೆಗಳನ್ನು ಹಾಕಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ, ಅದನ್ನು ನೋಡಿಕೊಂಡು ನೀವು ಓದ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಭಾರತದ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆ ಕೇಳ್ತಾರೆ. ಇದು 5 ಮಾರ್ಕ್ಸಿಗೂ ಕೇಳುವಂಥ ಪ್ರಶ್ನೆ, ಹಾಗೆಯೇ 10 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಹೆಚ್ಚಾಗಿ ಇನ್ನಷ್ಟು ವಿವರವಾಗಿ ಬರೆಯಿರಿ ಅಂತ 10 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲ 5 ಮಾರ್ಕ್ಸ್ಗೆ ಕೇಳಿದ್ರೆ ನೀವು ಎಷ್ಟು ಬೇಕೋ ಅಷ್ಟೇ ಬರೀರಿ. ಈಗ ಸ್ಥಾನ, ಗಾತ್ರ, ವಿಸ್ತೀರ್ಣ ಅಂತ ತಗೊಂಡಾಗ ನೀವು ಭಾರತದ ಅಕ್ಷಾಂಶಿಕ ವಿಸ್ತರಣೆ ಮತ್ತು ರೇಖಾಂಶಿಕ ವಿಸ್ತರಣೆ ಏನಿದೆ ಅದನ್ನು ಬರೀಬೇಕಾಗತ್ತೆ. 8 ಡಿಗ್ರಿ 4 ನಿಮಿಷ ಉತ್ತರದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ. ಹಾಗೆಯೇ ರೇಖಾಂಶ ಅಂತ ತಗೊಂಡಾಗ ರೇಖಾಂಶ ಎಷ್ಟಿದೆ ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಇದನ್ನು ಒಂದ್ಸಲ ಅಂದರೆ 68 ಡಿಗ್ರಿ 7 ನಿಮಿಷದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೆ ಭಾರತ ಹರಡಿರೋದು ಅಥವಾ ವಿಸ್ತೀರ್ಣವನ್ನು ಹೊಂದಿರೋದನ್ನು ನೋಡ್ತೀವಿ. ಹಾಗೆಯೇ ಭಾರತದ ಮಧ್ಯಭಾಗದಿಂದ ಹಾದು ಹೋಗುವಂಥ ಅಕ್ಷಾಂಶ ರೇಖಾಂಶಗಳನ್ನು ಬರೀರಿ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ. ಹಾಗೆಯೇ 82.5 ಡಿಗ್ರಿ ಪೂರ್ವ ರೇಖಾಂಶ ಏನಿದೆ ಇದು ಭಾರತದ ಸಮಯವನ್ನು ನಿರ್ಧರಿಸುವಂಥ ರೇಖಾಂಶ, ಇದನ್ನು ಬರೀಬೇಕಾಗುತ್ತೆ. ಹಾಗೆಯೇ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ, ಹಾಗೆಯೇ ಈ ಅಕ್ಷಾಂಶಿಕ ರೇಖಾಂಶಿಕ ವಿಸ್ತರಣೆ ತಗೊಂಡಾಗ ಭಾರತದ ಸ್ಥಾನ ಯಾವುದು ಅಂದರೆ ಭಾರತ ಉತ್ತರ ಗೋಳಾರ್ಧದಲ್ಲಿ ಇದೆ, ಹಾಗೆಯೇ ಪೂರ್ವಾರ್ಧಗೋಳದಲ್ಲಿ ನೆಲೆಸಿರೋವಂಥದ್ದು. ಹಾಗೆಯೇ ಏಷ್ಯಾದ ಅತಿ ದೊಡ್ಡ ರಾಷ್ಟ್ರ, ಪ್ರಪಂಚದಲ್ಲಿ ತಗೊಂಡಾಗ 7ನೇ ದೊಡ್ಡ ರಾಷ್ಟ್ರ, ಇದೆಲ್ಲವನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಹಾಗೆಯೇ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ, 32,87,263 ಚದರ ಕಿಲೋಮೀಟರ್, ಇದನ್ನು ಬರೀಬೇಕಾಗುತ್ತೆ. ಹಾಗೆಯೇ ಭಾರತ ಪ್ರಪಂಚದಲ್ಲಿ ಹೊಂದಿರುವಂಥ ಒಟ್ಟು ಭೂಭಾಗ ಎಷ್ಟು ಪರ್ಸೆಂಟ್ ಅಂದಾಗ 2.4% ಭೂಭಾಗವನ್ನು ಭಾರತ ಹೊಂದಿದೆ. ಹಾಗೆಯೇ ಜನಸಂಖ್ಯೆಯಲ್ಲಿ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಜನಸಂಖ್ಯೆ ಭಾರತದಲ್ಲಿ ಇದೆ. ಹಾಗೆಯೇ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನೋದನ್ನು ಕೂಡ ಹಾಕಿ. ಹಾಗೆಯೇ ಭಾರತದ ಗಡಿರೇಖೆಗಳ ಬಗ್ಗೆ ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಗಡಿರೇಖೆಗಳು ನಿಮಗೆ ಆಲ್ರೆಡಿ ನೀವು ಓದಿರ್ತೀರ, ಇಲ್ಲಿ ಎಷ್ಟು ಬೇಕು ಅಷ್ಟೇ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಗಡಿರೇಖೆಗಳಲ್ಲಿ 15,200 ಕಿಲೋಮೀಟರ್ ಭೂ ಗಡಿರೇಖೆಯನ್ನು ಭಾರತ ಹೊಂದಿದೆ. ಹಾಗೆಯೇ ಭಾರತ 7 ದೇಶಗಳೊಂದಿಗೆ ಭೂ ಗಡಿರೇಖೆಯನ್ನು ಹಂಚಿಕೊಂಡಿದೆ. ಅದರಲ್ಲಿ ರ್ಯಾಡ್ಕ್ಲಿಫ್, ಮೆಕ್ಮಹೋನ್ ಮತ್ತು ಡ್ಯುರಾಂಡ್ ರೇಖೆಗಳ ಬಗ್ಗೆ ತಿಳ್ಕೊಳ್ಳಿ. ಭಾರತ ಮತ್ತು ಪಾಕ್ ಮಧ್ಯೆ ಇರುವಂಥ ರೇಖೆ ರ್ಯಾಡ್ಕ್ಲಿಫ್. ಹಾಗೆಯೇ ರ್ಯಾಡ್ಕ್ಲಿಫ್ ರೇಖೆ ಭಾರತ ಪಾಕಿಸ್ತಾನದ ಮಧ್ಯೆ, ಡ್ಯುರಾಂಡ್ ಭಾರತ ಅಫ್ಘಾನಿಸ್ತಾನದ ಮಧ್ಯೆ, ಹಾಗೆಯೇ ಮೆಕ್ಮಹೋನ್ ಚೈನಾ ಭಾರತದ ನಡುವೆ ಇರುವಂಥ ರೇಖೆ. ಹಾಗೆಯೇ ಜಲಮೇರೆ ಎಷ್ಟಿದೆ, 6,100 ಕಿಲೋಮೀಟರ್ ಉದ್ದದ ಜಲಮೇರೆಯನ್ನು ಭಾರತ ಹೊಂದಿದೆ. ಹಾಗೆಯೇ ನೆರೆಹೊರೆಯ ರಾಷ್ಟ್ರಗಳನ್ನು ಕೂಡ ಸೇರಿಸಿ ಒಟ್ಟಾರೆ ನೀವು ಭಾರತದ ಸ್ಥಾನ, ಗಾತ್ರ, ವಿಸ್ತೀರ್ಣ ಅಂತ ಕೇಳಿದ್ರೆ ಇದೆಲ್ಲ ಅಂಶಗಳನ್ನು ಹಾಕಿ ಬರೀರಿ. 5 ಮಾರ್ಕ್ಸ್ಗೆ ಕೇಳಿದ್ರೆ ಎಷ್ಟು, 5 ಮಾರ್ಕ್ಸ್ಗೆ ಈಗ ನಾನು ಹೇಳಿದ್ದಷ್ಟೇ ಇನ್ನೊಂದಷ್ಟು ಸೇರಿಸಿ ಬರೆದ್ರೆ ಸಾಕು. 10 ಮಾರ್ಕ್ಸ್ಗೆ ಕೇಳಿದಾಗ ನೀವು ಇನ್ನೊಂದಷ್ಟು ಎಕ್ಸ್ಟ್ರಾ ಸೇರಿಸಿ ಬರೀಬೇಕಾಗುತ್ತೆ. ಎಷ್ಟನೇ ದೊಡ್ಡ ರಾಷ್ಟ್ರ, ಹಾಗೆಯೇ ಅಕ್ಷಾಂಶಿಕ ರೇಖಾಂಶಿಕ ವಿಸ್ತರಣೆ ಅಂತ ತಗೊಂಡಾಗ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂಥ ಅಕ್ಷಾಂಶ ಎಷ್ಟು ರಾಜ್ಯಗಳ ನಡುವೆ ಹೋಗಿದೆ, ಹಾಗೆಯೇ ಭಾರತದ ಉತ್ತರದ ತುತ್ತ ತುದಿ, ದಕ್ಷಿಣದ ತುತ್ತ ತುದಿ ಯಾವುದು, ಇದೆಲ್ಲವನ್ನು ಸೇರಿಸಿ ಬರೀಬೇಕಾಗುತ್ತೆ. ಒಂದು ಸಲ ನೋಡ್ಕೊಳ್ಳಿ. ಇನ್ನು 2ನೇ ಪ್ರಶ್ನೆ, ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ವಿವರಿಸಿ ಅಂತ ಇರೋದು. ಪರ್ಯಾಯ ಪ್ರಸ್ಥಭೂಮಿ ಎಷ್ಟು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಅದನ್ನು ಫಸ್ಟು ಬರೀರಿ. 16 ದಶಲಕ್ಷ ಚದರ ಕಿಲೋಮೀಟರ್. ಹಾಗೆಯೇ ಈ ಪರ್ಯಾಯ ಪ್ರಸ್ಥಭೂಮಿಯ ಎತ್ತರ ಎಷ್ಟು, ಹಾಗೆಯೇ ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ, ಕೇಂದ್ರದ ಉನ್ನತ ಪ್ರದೇಶ ಮತ್ತು ದಕ್ಕನ್ ಪ್ರಸ್ಥಭೂಮಿ ಅಂತ. ಅದರಲ್ಲಿ ಕೇಂದ್ರದ ಉನ್ನತ ಪ್ರದೇಶ
ಯಾವ ಭಾಗದಲ್ಲಿದೆ? ಅಲ್ಲಿ ಕಂಡುಬರುವಂಥ ಪರ್ವತ ಅಥವಾ ಶಿಖರದ ಸರಣಿಗಳು ಯಾವ್ದ್ಯಾವುದು ಅನ್ನೋದನ್ನು ಬರೀಬೇಕಾಗುತ್ತೆ. ಮತ್ತು ದಕ್ಕನ್ ಪ್ರಸ್ಥಭೂಮಿ ಇದು ಯಾವ ಯಾವ ಸರಣಿಗಳನ್ನು ಹೊಂದಿದೆ ಇದೆಲ್ಲವನ್ನು ವಿಸ್ತಾರವಾಗಿ ಬರೀಬೇಕಾಗುತ್ತೆ. ಇದು 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಕೇಂದ್ರದ ಉನ್ನತ ಪ್ರದೇಶ ನರ್ಮದಾ ನದಿಯ ಉತ್ತರಕ್ಕಿದೆ. ಹಾಗೆಯೇ ದಕ್ಕನ್ ಪ್ರಸ್ಥಭೂಮಿ ಮಧ್ಯಪ್ರದೇಶದ ಪಚ್ಚಮಾರಿಯಿಂದ ಕನ್ಯಾಕುಮಾರಿವರೆಗೂ ಸಹ ವಿಸ್ತರಿಸಿದೆ ಅಂತ ಹೇಳ್ಬೋದು. ಈ ಕೇಂದ್ರದ ಉನ್ನತ ಪ್ರದೇಶದಲ್ಲಿ ಕಂಡುಬರುವಂಥ ಸರಣಿಗಳು ಅಂತ ತಗೊಂಡಾಗ ಮೊದಲನೇದು ಅರಾವಳಿ ಪರ್ವತಗಳು. ಇದರಲ್ಲಿ ಎತ್ತರದ ಶಿಖರ ಯಾವುದು ಅನ್ನೋದನ್ನು ಬರೀಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಹರಿಯುವ ನದಿಗಳು, ಸರೋವರ ಇವುಗಳ ಬಗ್ಗೆ ಬರೀರಿ. ಎರಡನೇದು ಮಾಳ್ವ ಪ್ರಸ್ಥಭೂಮಿ, ಮೂರನೇದು ಬುಂದೇಲ್ಖಂಡ, 4 ಬಾಗೇಲ್ಖಂಡ, ವಿಂಧ್ಯ ಪರ್ವತ, ಪೂರ್ವ ಪ್ರಸ್ಥಭೂಮಿ, ಶಿಲ್ಲಾಂಗ್ ಪ್ರಸ್ಥಭೂಮಿ. ಹೀಗೆ ಕೇಂದ್ರದ ಉನ್ನತ ಪ್ರದೇಶದಲ್ಲಿ ಅನೇಕ ಸರಣಿಗಳು ಇರೋದನ್ನು ನೋಡ್ತೀವಿ. ಹಾಗೆಯೇ ಸಾತ್ಪುರ ಪರ್ವತ ಇವುಗಳ ಬಗ್ಗೆ ಕೂಡ ಬರೀಬೇಕಾಗುತ್ತೆ. ಇಲ್ಲಿ ಹರಿಯುವಂಥ ನದಿಗಳು ಯಾವುದು, ಎತ್ತರದ ಶಿಖರಗಳು ಯಾವುದು ಇದೆಲ್ಲವನ್ನು ನೋಡ್ಕೊಳ್ಳಿ. ಇನ್ನು ದಕ್ಕನ್ ಪ್ರಸ್ಥಭೂಮಿ ಇಲ್ಲಿ ಕಂಡುಬರುವಂಥ ಸರಣಿ ಉತ್ತರದಲ್ಲಿ ಸಾತ್ಪುರ, ಮಹಾದೇವೋ, ಮೈಕಲ್ ಶ್ರೇಣಿ, ಪೂರ್ವಘಟ್ಟ, ಪಶ್ಚಿಮ ಘಟ್ಟ ಇದೆಲ್ಲ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಹಾಗೆಯೇ ಇಲ್ಲಿ ಹರಿಯುವಂಥ ನದಿಗಳು ಯಾವುದು, ಹಾಗೆಯೇ ಈ ಪ್ರಸ್ಥಭೂಮಿ ಏನಿದೆ ದಕ್ಷಿಣ ಭಾಗದಲ್ಲಿರುವ ಪ್ರಸ್ಥಭೂಮಿಯನ್ನು ಮಹಾರಾಷ್ಟ್ರ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ, ಕರ್ನಾಟಕ ಪ್ರಸ್ಥಭೂಮಿ ಅಂತ ವಿಂಗಡಿಸಿದ್ದೀವಿ. ಹಾಗೆಯೇ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಇವುಗಳ ಬಗ್ಗೆನೂ ಕೂಡ ನೀವು ಬರೀಬೇಕಾಗತ್ತೆ. ಇದೆಲ್ಲ ಒಟ್ಟಾರೆ ಸೇರಿಸಿ ನೀವು ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ವಿವರಿಸಬೇಕಾಗುತ್ತೆ. ನೆಕ್ಸ್ಟು ಭಾರತದ ವಾಯುಗುಣದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೂಡ ಕೇಳಬಹುದು. ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಹಾಗೆಯೇ ಪ್ರಭಾವ ಬೀರುವಂಥ ಅಂಶಗಳು ಅಂದಾಗ ಭೌಗೋಳಿಕ ಸ್ಥಾನ, ಭಾರತದ ಭೌಗೋಳಿಕ ಸ್ಥಾನ, ಮತ್ತು ಹಿಮಾಲಯ ಪರ್ವತ, ಟಿಬೆಟ್ ಪ್ರಸ್ಥಭೂಮಿ, ಜಲರಾಶಿಗಳು, ಭೂಸ್ವರೂಪಗಳು, ಸಮತಲ ವಾಯುಧಾರೆಗಳು ಇವೆಲ್ಲವೂ ಸಹ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಇನ್ನಷ್ಟು ಅಂಶಗಳು ಇದೆ, ಅದೆಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ವಾಯುಗುಣದ ಬಗ್ಗೆ ಬರೆಯಿರಿ ಅಂದಾಗ ಪ್ರಭಾವ ಬೀರುವ ಅಂಶಗಳನ್ನು ಸಹ ಬರೀಬೇಕಾಗುತ್ತೆ. ಹಾಗೆಯೇ ಭಾರತ ಹೊಂದಿರುವಂಥ ಋತುಗಳು ಯಾವ್ದ್ಯಾವುದು, ಈ ಋತುಗಳು ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಚಳಿಗಾಲ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗುವ ಕಾಲ, ಮಾನ್ಸೂನ್ ಮಾರುತಗಳ ಹಿಂದಿರುಗುವ ಕಾಲ ಅಂತ ಈ 4 ಕಾಲಗಳು ಏನಿದೆ ಇವುಗಳ ಬಗ್ಗೆ ನೀವು ಬರಿಬೇಕಾಗತ್ತೆ. ನಿಮಗೆ ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಮಾನ್ಸೂನ್ ಮಾರುತಗಳು ಹಿಂದಿರುಗುವ ಕಾಲ, ಮತ್ತು ಚಳಿಗಾಲ ಅಂತ 4 ಕಾಲಗಳು ನಿಮಗೆ ಈ ಋತುಗಳಲ್ಲಿ ಬರುವಂಥದ್ದು. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗುವಂಥ ಸ್ಥಳ ಯಾವುದು, ಎಷ್ಟು % ಮಳೆ ಬೀಳುತ್ತೆ ಇವುಗಳನ್ನು ಬರೀರಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಇದನ್ನು ಮಳೆಗಾಲ ಅಂತೀವಿ. 75% ಮಳೆ ಈ ಅವಧಿನಲ್ಲಿ ಬೀಳುತ್ತೆ. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಯಾವುದು, ಅತಿ ಕಡಿಮೆ ಯಾವುದು ಅನ್ನೋದನ್ನು ಬರೀರಿ. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಈ ಅವಧಿನಲ್ಲಿ ಮಳೆಯ ಪ್ರಮಾಣ ಎಷ್ಟಿರುತ್ತೆ, ಹಾಗೆಯೇ ಚಳಿಗಾಲ ಈ ಸಮಯದಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಇದೆಲ್ಲವನ್ನು ಸೇರಿಸಿ ನೀವು ಬರೀಬೇಕಾಗತ್ತೆ. ಇದರಲ್ಲಿ 1-2 ಮಾರ್ಕ್ಸ್ ಪ್ರಶ್ನೆ ಕೇಳಿಬಿಡ್ತಾರೆ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ರಾಜಸ್ಥಾನದ ಜೈಸಲ್ಮೇರ್ನ ರೂಯ್ಲಿ ಅತಿ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ. ಹಾಗೆಯೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗೋದು ರಾಜಸ್ಥಾನದ ಗಂಗಾನಗರ, ಈವರೆಗೆ ಅತಿ ಹೆಚ್ಚು ದಾಖಲಾಗಿರುವಂಥದ್ದು. ಇವುಗಳ ಬಗ್ಗೆ ಬರೀರಿ. ಇನ್ನು ಸಿಂಧೂ ನದಿ ವ್ಯವಸ್ಥೆಯನ್ನು ವಿವರಿಸಿ. ನದಿ ವ್ಯವಸ್ಥೆಯಲ್ಲಿ ಸಿಂಧೂ ನದಿ ಅಂತ ನಾನು ಹಾಕಿದ್ದೀನಿ, ಗಂಗಾ ನದಿ ವ್ಯವಸ್ಥೆ ಕೇಳೋದು ಕಡಿಮೆ, ಅದನ್ನು ನೋಡ್ಕೊಂಡಿರಿ. ಸಿಂಧೂ ನದಿ ವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳಿದಾಗ ಸಿಂಧೂ ನದಿಯ ಉಗಮ ಸ್ಥಾನ ಯಾವುದು, ಹಾಗೆಯೇ ಅದು ಹೊಂದಿರುವಂತಹ ಉಪನದಿಗಳು ಯಾವ್ದ್ಯಾವುದು ಇವೆಲ್ಲದರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಅದು ಹೊಂದಿರುವಂಥ ಉಪನದಿಗಳು ಯಾವುದು, ಆ ಉಪನದಿಗಳು ಅವುಗಳು ಎಲ್ಲೆಲ್ಲಿ ಉಗಮ ಹೊಂದುತ್ತೆ,
ಇದು ಸಂಪೂರ್ಣವಾಗಿ ಇದೆಲ್ಲ. ಸಿಂಧೂ ನದಿಗೆ 5 ಪ್ರಮುಖ ಉಪನದಿಗಳು ಇದೆ: ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಈ ಉಪನದಿಗಳು ಎಲ್ಲೆಲ್ಲಿ ಉಗಮ ಹೊಂದುತ್ತೆ ಇದೆಲ್ಲವನ್ನು ಬರೀರಿ. ಇದಾದ ನಂತರ ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ನೆಕ್ಸ್ಟ್ ಅಲ್ಲಿ ಹೋಗಿದೆ. ಓಕೆ, ಅದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಮತ್ತು ಹಿಮಾಲಯ ಪರ್ವತವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾಗ, ಭಾರತ ಹೊಂದಿರುವಂಥ ಪ್ರಾಕೃತಿಕ ವಿಭಾಗಗಳು ಯಾವ್ದ್ಯಾವುದು ಅಂದರೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಹಾಗೆಯೇ ಪರ್ಯಾಯ ಪ್ರಸ್ಥಭೂಮಿ. ಇದರಲ್ಲಿ ಪ್ರಮುಖ ಪ್ರಾಕೃತಿಕ ವಿಭಾಗ ಅಂದರೆ ಇದು 3 ಹೇಳ್ತೀವಿ. ಇದರ ಜೊತೆ ಹಿಮಾಲಯ ಪರ್ವತವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರದ ಮೈದಾನ ಕೂಡ ಕೇಳಬಹುದು. ನಿಮಗೆ ಪರ್ಯಾಯ ಪ್ರಸ್ಥಭೂಮಿ ಸಪ್ರೇಟಾಗಿ ಕೇಳಿರೋದ್ರಿಂದ ನೀವು ಹಿಮಾಲಯ ಪರ್ವತದ ಜೊತೆ ಉತ್ತರದ ಮೈದಾನವನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಇದರಲ್ಲಿ ಉತ್ತರದ ಮೈದಾನವನ್ನು ವಿವರಿಸಿ ಅಂತ ನಿಮಗೆ ಕೇಳಿದಾಗ ನೀವು ಇದರ ಸ್ಥಾನ ಹಾಗೆಯೇ ವಿಸ್ತಾರ, ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ, 6,52,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆಯೇ ಉತ್ತರ ಮೈದಾನದ ಉದ್ದ ಸರಿಸುಮಾರು 2,400 ಕಿಲೋಮೀಟರ್. ಹಾಗೆಯೇ ಇದು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಂಚಲ ಈ 3 ರಾಜ್ಯಗಳನ್ನು ಹೊರತುಪಡಿಸಿ ಸಂಪೂರ್ಣ ಉತ್ತರ ಭಾರತವನ್ನು ಒಳಗೊಂಡಿದೆ. ಯಾವುದು? ಉತ್ತರದ ಪರ್ವತಗಳು. ಹಾಗೆಯೇ ಇದರ ವಿಭಾಗಗಳು ಅಂತ ತಗೊಂಡಾಗ ಬಂಗರ್ ಮತ್ತು ಕದರ್, ಬಬರ್ ಮತ್ತು ತೆರಾಯಿ ಇದು ಮೈದಾನದ ವಿಧಗಳು. ನಿಮಗೆ 2 ಮಾರ್ಕ್ಸಲ್ಲಿ ಬಂಗರ್ ಮತ್ತು ಕದರ್ ಅಂದರೆ ಏನು ಅಂತ ಪ್ರಶ್ನೆ ಇತ್ತು. ಇದು ಕೇಳ್ತಾರೆ. ಬಂಗರ್ ಅಂದರೆ ಎತ್ತರದ ವಲಯ, ಹಾಗೆಯೇ ಪುರಾತನ ಮೈದಾನ ಅಥವಾ ಪುರಾತನ ಕಾಲದ ಮೆಕ್ಕಲು ಮಣ್ಣನ್ನು ಹೊಂದಿರುವಂಥ ಮೈದಾನ ಅನ್ನೋ ಅರ್ಥ ಬರುತ್ತೆ. ಕದರ್ ಅಂದರೆ ತಗ್ಗು ವಲಯ, ಹಾಗೆಯೇ ಇತ್ತೀಚೆಗೆ ನಿರ್ಮಾಣ ಹೊಂದಿರುವಂಥ ಮೆಕ್ಕಲು ಮಣ್ಣಿನ ಮೈದಾನ ಅನ್ನುವಂಥ ಅರ್ಥ ಬರುತ್ತೆ. ಬಬರ್ ತೆರಾಯಿ ಅಂದರೆ ಬಬರ್ ಪ್ರದೇಶದಲ್ಲಿ, ಬಬರ್ ಮೈದಾನ ಪ್ರದೇಶದಲ್ಲಿ ನೀರು ಇಂಗುತ್ತೆ. ಇದು ಸುಣ್ಣಕಲ್ಲು ಪ್ರದೇಶ. ತೆರಾಯಿ ಅಂದರೆ ಜೌಗು ಪ್ರದೇಶ, ಇಲ್ಲಿ ನೀರು ಇಂಗೋದಿಲ್ಲ. ಇವುಗಳನ್ನು ಬರೀರಿ. ಹಾಗೆಯೇ ಮೈದಾನದ ಪ್ರಾದೇಶಿಕ ವಿಭಾಗಗಳು ಅಂದಾಗ ಪಶ್ಚಿಮ ಮೈದಾನ, ಪೂರ್ವ ಮೈದಾನ ಅಂತ ವಿಂಗಡಣೆಯನ್ನು ಮಾಡ್ತೀವಿ. ಇವುಗಳ ಬಗ್ಗೆ ನೋಡ್ಕೊಂಡಿರಿ. ಪಶ್ಚಿಮ ಮೈದಾನ ಅಂದಾಗ ರಾಜಸ್ಥಾನ, ಪಂಜಾಬ್, ಹರಿಯಾಣ ಈ ಪ್ರದೇಶಗಳನ್ನು ಹೊಂದಿರುತ್ತೆ. ಪೂರ್ವದ ಮೈದಾನ ಅಂದರೆ ಗಂಗಾ ಮೈದಾನ ಮತ್ತು ಬ್ರಹ್ಮಪುತ್ರ ಕಣಿವೆಯನ್ನು ಒಳಗೊಂಡಿರುತ್ತೆ. ಹಾಗೆಯೇ ಇನ್ನಿತರ ಈ ಮೈದಾನಗಳ ಬಗ್ಗೆ ಇರುವಂಥ ಇನ್ನಷ್ಟು ಸ್ಪೆಷಲ್ ಫೀಚರ್ಸ್ ಏನಿದೆ ಅವುಗಳನ್ನು ಒಂದು ಸಲ ನೋಡ್ಕೊಳ್ಳಿ. ಇದಾದ ನಂತರ ಭಾರತದ ಜಲಾನಯನ ಪ್ರದೇಶದ ನಿರ್ವಹಣೆಯನ್ನು ಕುರಿತು ವಿವರಿಸಿ. ಭಾರತದ ಜಲಾನಯನ ಪ್ರದೇಶಗಳು ನದಿ ವ್ಯವಸ್ಥೆನಲ್ಲೇ ಇದು ಬರುವಂಥದ್ದು. ನದಿ ವ್ಯವಸ್ಥೆನಲ್ಲಿ ಅಲ್ಲ, ನೀರಾವರಿ ಸೆಕೆಂಡ್ ಯೂನಿಟಲ್ಲಿ ಬರುವಂಥದ್ದು. ಭಾರತದ ಜಲಾನಯನ ವ್ಯವಸ್ಥೆಯ ಬಗ್ಗೆ ವಿವರಿಸಿ. ಈ ಪ್ರಶ್ನೆ ಕೇಳಬಹುದು, ಚರ್ಚಿಸಿ ಅಂತ ಕೇಳಿದ್ದಾರೆ. ಇದು ಒಂದು ಸಲ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಲ್ಲ, ಆದರೂ ಈ ಪ್ರಶ್ನೆ ಕೇಳಿದ್ರೂ ಬರೆಯೋ ಹಾಗೆ ಇರಬೇಕು. ಆಪ್ಷನ್ಸ್ ಕೂಡ ಇರುತ್ತೆ. ಇನ್ನು ಭಾರತದ ಮಣ್ಣಿನ ವಿಧಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಭಾರತದ ಮಣ್ಣುಗಳ ವಿಧಗಳ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಭಾರತದ ಮಣ್ಣುಗಳ ವಿಂಗಡಣೆ ಅಂತ ತಗೊಂಡಾಗ ಉತ್ತರ ಭಾರತದ ಮಣ್ಣು, ಪರ್ವತ ಮಣ್ಣು, ಪ್ರಸ್ಥಭೂಮಿಯ ಮಣ್ಣು ಅಂತ ಕೂಡ ವಿಂಗಡಣೆ ಮಾಡ್ತೀವಿ. ಇಲ್ಲಾಂದರೆ ನೀವು ಒಂದು 4-5 ಮಣ್ಣುಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೂ ಕೂಡ ಓಕೆ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಇದಿಷ್ಟು ಮಣ್ಣುಗಳನ್ನು ಅಂದರೆ ಭಾರತ ಹೊಂದಿರುವಂಥ ಮಣ್ಣುಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡೋದಾದರೂ ಸರಿ. ಪರ್ವತ ಅಥವಾ ದೀರ್ಘವಾಗಿ ಬರಿತೀವಿ. ಇದು 10 ಮಾರ್ಕ್ಸ್ಗೆ ಬರೋ ಪ್ರಶ್ನೆ ಅಲ್ಲ, 5 ಮಾರ್ಕ್ಸಿಗಷ್ಟೇ ಕೇಳೋ ಪ್ರಶ್ನೆ. ಹಾಗಾಗಿ ನೀವು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಇವಿಷ್ಟನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಇದು ಯಾವ ಯಾವ ರಾಜ್ಯದಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನು ಬರೀರಿ.
ಇನ್ನಷ್ಟು ಸಂಕ್ಷಿಪ್ತವಾಗಿ ಓದ್ಕೋತೀವಿ ಅನ್ನೋದಾದರೆ ಉತ್ತರ ಭಾರತದ ಮಣ್ಣು ಅಂತ ವಿಂಗಡಣೆ ಮಾಡಿ ಬರೆಯಿರಿ. ಹಾಗೆಯೇ ಪ್ರಸ್ಥಭೂಮಿಯ ಮಣ್ಣು, ಪರ್ವತ ಮಣ್ಣು ಅಂತ ವಿಂಗಡಣೆ ಮಾಡಿ ಬರೆಯಿರಿ. ಇನ್ನು ಭಾರತದ ಸಸ್ಯವರ್ಗದ ಹಂಚಿಕೆಯ ಕುರಿತು ವಿವರಿಸಿ. ಭಾರತದ ಸ್ವಾಭಾವಿಕ ಸಸ್ಯವರ್ಗದ ಹಂಚಿಕೆ ಅಂತ ತಗೊಂಡಾಗ ಅದರಲ್ಲಿ ಅರಣ್ಯಗಳು ಮತ್ತು ಪರ್ವತ ಸಸ್ಯವರ್ಗ ಹೇಳೋ ಹಾಗೆ ಉಷ್ಣವಲಯದ ಅರಣ್ಯಗಳು, ಅದಾದಮೇಲೆ ಉಷ್ಣವಲಯದ ಶುಷ್ಕ ಅರಣ್ಯಗಳು, ಉಷ್ಣವಲಯದ ಪರ್ವತ ಸಸ್ಯವರ್ಗ, ಸಮಶೀತೋಷ್ಣವಲಯದ ಪರ್ವತ ವಲಯದ ಸಸ್ಯವರ್ಗ, ಆಲ್ಪೈನ್ ಅಥವಾ ಪರ್ವತ ಸಸ್ಯವರ್ಗ ಅಂತ ವಿಂಗಡಣೆಯನ್ನು ಮಾಡ್ತೀವಿ. ಇದರ ಜೊತೆ ಅಂದರೆ ಇದು ಚಾಂಪಿಯನ್ ಮತ್ತು ಸೇತ್ರವರ ವಿಂಗಡಣೆ. ಇದನ್ನು ಹೊರತುಪಡಿಸಿ ನೀವು ಸರಳವಾಗಿ ಬರಿತೀರಾ ಅಂದರೆ ನಿತ್ಯ ಹರಿದ್ವರ್ಣದ ಅರಣ್ಯ, ಉಷ್ಣವಲಯದ ತೇವಯುತ ಎಲೆಯುದುರುವ ಅರಣ್ಯ, ಮ್ಯಾಂಗ್ರೋವ್ ಅರಣ್ಯ ಇವುಗಳನ್ನು ಬರೀರಿ. ಯಾವ್ದ್ಯಾವುದು ಸಸ್ಯವರ್ಗ ಹಂಚಿಕೆಯಾಗಿದೆ ಅಂತ. ಇನ್ನು ಭಾರತದ ಕೃಷಿ ವಾಯುಗುಣ ಪ್ರದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತದ ಕೃಷಿ ವಾಯುಗುಣ ಪ್ರದೇಶಗಳು ಅಂತ ಇರೋವಂಥದ್ದು. ಹಾಗೆಯೇ ನಿಮಗೆ ಈ ಕೃಷಿ ಅಂತ ತಗೊಂಡಾಗ ಈ ಕೃಷಿನಲ್ಲಿ ಭೂಬಳಕೆ, ಭಾರತದ ಭೂಬಳಕೆಯನ್ನು ಕುರಿತು ಬರೆಯಿರಿ ಅಂತ ಇಲ್ಲೇ ಪ್ರಶ್ನೆ ಇದೆ. ಈ ಪ್ರಶ್ನೆ ಕೇಳಿದ್ರೆ 5 ಮಾರ್ಕ್ಸ್ಗೆ ನಿಮಗೆ ಕೇಳಬಹುದು. ಭಾರತದ ಕೃಷಿಯ ಬಗ್ಗೆ 5 ಮಾರ್ಕ್ಸ್ಗೆ ಕ್ವಶನ್ ಬರುತ್ತೆ ಭೂಬಳಕೆಯ ಬಗ್ಗೆ. ಹಾಗಾಗಿ ಭೂಬಳಕೆ ಈಸಿ ಇರೋದ್ರಿಂದ ಭೂಬಳಕೆಯ ಮಾದರಿ ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ನಿವ್ವಳ ಸಾಗುವಳಿ ಕ್ಷೇತ್ರ ಅಂದರೆ ನೆಟ್ ಝೋನ್ ಏರಿಯಾ, ಎಷ್ಟು ಪ್ರದೇಶ ವ್ಯವಸಾಯಕ್ಕೆ ಒಳಪಟ್ಟಿದೆ ಅನ್ನೋವಂಥದ್ದು, ಅರಣ್ಯ ಕ್ಷೇತ್ರ, ಹಾಗೆಯೇ ವ್ಯವಸಾಯೇತರ ಭೂಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಪ್ರದೇಶ, ಇತರೆ ಅಂತ ಬರುತ್ತೆ. ಇವುಗಳನ್ನು ನೋಡ್ಕೊಳ್ಳಿ. ಅದಾದಮೇಲೆ ಭಾರತದ ಕೃಷಿ ವಾಯುಗುಣ ಪ್ರದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಕೃಷಿ ವಾಯುಗುಣ ಪ್ರದೇಶಗಳು ಇವುಗಳ ಬಗ್ಗೆ ಒಂದ್ಸಲ ನೋಡ್ಕೊಳ್ಳಿ. ವಾಯುಗುಣ ಪ್ರದೇಶಗಳು ಅಂತ ಬಂದಾಗ ನಿಮಗೆ ಪ್ರಪಂಚದ ವಾಯುಗುಣ ವಿಭಾಗಗಳನ್ನು ಕೂಡ ಓದಬೇಕಾಗುತ್ತೆ ಇದಕ್ಕೆ. ಅದರಲ್ಲಿ ಕೋಪನ್ರವರ ವಿಂಗಡಣೆಯ ಭಾರತದ ವಾಯುಗುಣ ಪ್ರದೇಶಗಳು, ಇದನ್ನು ಓದ್ಕೊಳ್ಳಿ. ಇದು 9 ವಾಯುಗುಣ ಪ್ರದೇಶಗಳನ್ನು ಗುರುತಿಸಿರೋವಂಥದ್ದು ಕೃಷಿ ವಾಯುಗುಣ ಪ್ರದೇಶಗಳು ಅಂತ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಅದಾದ ನಂತರ ಇದಿಷ್ಟು ಭೂಬಳಕೆ ಆಯಿತು, ಹಾಗೆಯೇ ಪರ್ಯಾಯ ಪ್ರಸ್ಥಭೂಮಿದು ಆಗಿದೆ, ಸಸ್ಯವರ್ಗ ಆಗಿದೆ, ಭೂಬಳಕೆಯ ಮಾದರಿ ಮತ್ತು ನದಿ ಜೋಡಣೆಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. 5 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ನದಿ ಜೋಡಣೆ ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ನಿಮಗೆ ಇಲ್ಲ. ನೀರಾವರಿಯ ಮೂಲಗಳ ಬಗ್ಗೆ ಇರೋವಂಥದ್ದು ಇದು ಕೇಳ್ಬೋದು. ನೀರಾವರಿಯ ಮೂಲಗಳು, ವಿಧಗಳು, ಹಾಗೆಯೇ ನೀರಾವರಿ ಹೊಂದಿರುವಂಥ ಸಮಸ್ಯೆ, ಸವಾಲುಗಳು, ಇದನ್ನು ನೋಡ್ಕೊಳ್ಳಿ. ಇವುಗಳ ಬಗ್ಗೆ ಕೇಳಬಹುದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಜಲ ನಿರ್ವಹಣೆ ಅಥವಾ ರಾಷ್ಟ್ರೀಯ ಜಲ ನೀತಿ ಇವುಗಳ ಬಗ್ಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ದೆ. ಹಾಗಾಗಿ ಇದೇನೋ ಅಗತ್ಯ ಇಲ್ಲ. ಮಳೆ ನೀರಿನ ಕೊಯ್ಲು ಮತ್ತು ನೀರಿನ ಮರುಬಳಕೆ ಬಗ್ಗೆ ಕೂಡ ನೋಡ್ಕೊಳ್ಳಿ. ಮಳೆ ನೀರಿನ ಕೊಯ್ಲು ಅಂದರೆ ಏನು ಅಂತ ಕೇಳ್ಬೋದು. ಅಂದರೆ ಬೀಳುವಂತಹ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಪುನರ್ಬಳಕೆ ಮಾಡುವಂಥ ವಿಧಾನವನ್ನೇ ಮಳೆ ನೀರಿನ ಕೊಯ್ಲು ಅಂತ ಹೇಳೋವಂಥದ್ದು. ಇದರಲ್ಲಿ ನೀರಿನ ಮರುಬಳಕೆ ಮತ್ತು ಮರು ಉಪಯೋಗ ಹೇಗೆ ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು, ಯಾವ ಉದ್ದೇಶಗಳಿಗೋಸ್ಕರ ಬಳಸಬಹುದು ಅನ್ನೋದನ್ನು ನೋಡ್ಕೊಳ್ಳಿ. ಇದಿಷ್ಟು ಕೂಡ ನಿಮಗೆ ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟಲ್ಲಿ ಕವರ್ ಆಗುವಂಥದ್ದು. ಇದಾದ ನಂತರ ನೆಕ್ಸ್ಟು ಹಸಿರು ಕ್ರಾಂತಿ. ಈ ಹಸಿರು ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ನಿಮಗೆ 5 ಮಾರ್ಕ್ಸ್ಗೆ ಪ್ರಶ್ನೆ ಬರುತ್ತೆ. ಮತ್ತು ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರು, ಈ ಪ್ರಶ್ನೆ 2 ಮಾರ್ಕ್ಸ್ಗೆ ಬರಬಹುದು.
ಹಸಿರು ಕ್ರಾಂತಿ ಎಂದರೇನು? ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಡಾಕ್ಟರ್ MS ಸ್ವಾಮಿನಾಥನ್. ಈ ಹೆಸರನ್ನು ಬರೆಯಿರಿ. ಹಾಗೆಯೇ ಪ್ರಪಂಚದಲ್ಲಿ ತಗೊಂಡಾಗ ನಾರ್ಮನ್ ಬೋರ್ಲಾಗ್ ಅನ್ನುವಂಥವರು ಹಸಿರು ಕ್ರಾಂತಿಯ ಪಿತಾಮಹ. ಇನ್ನು ನೆಕ್ಸ್ಟ್ ಕ್ವಶನ್, ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು. ಈ ಪ್ರಶ್ನೆಯನ್ನು ಕೇಳ್ತಾರೆ. ತುಂಬ ಈಸಿಯಾಗಿರುವಂಥ ಪ್ರಶ್ನೆ. ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕಾದ್ರೆ ಯಾವ ಯಾವ ಅಂಶಗಳು ಅತ್ಯಂತ ಅಗತ್ಯ ಅನ್ನುವಂಥದ್ದು. ಕೈಗಾರಿಕೆಯ ಸ್ಥಾನ, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಯಾವ ಅಂಶಗಳು ಮುಖ್ಯವಾಗಿ ಅಗತ್ಯ ಅನ್ನೋದನ್ನೇ ಇಲ್ಲಿ ವಿವರಿಸಬೇಕಾಗುತ್ತೆ. ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು ಯಾವುದ್ಯಾವುದು? ನಿಮಗೆ ಕಡಿಮೆ ಅಂದ್ರೂ ಒಂದು 10 ಕೈಗಾರಿಕೆಗಳ ಬಗ್ಗೆ, ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು ಸಿಗುತ್ತೆ, ಅವುಗಳನ್ನು ವಿವರಿಸಿ. ಇನ್ನು ಇದಾದ ನಂತರ ಸಾರಿಗೆಯ ಮಹತ್ವವನ್ನು ವಿವರಿಸಿ. ಇದು 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ನಾನು ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು ಅಂದಾಗ ಇಲ್ಲಿ ವಿದ್ಯುತ್ ಶಕ್ತಿ, ಹಾಗೆಯೇ ಕಾರ್ಮಿಕರು ಅಥವಾ ಕೆಲಸಗಾರರು ಬೇಕು, ಶಕ್ತಿ ಸಂಪನ್ಮೂಲಗಳು ಬೇಕು, ನೀರಿನ ಪೂರೈಕೆ ಇರಬೇಕು. ಪ್ರಮುಖವಾಗಿ ಯಾವುದೇ ಕೈಗಾರಿಕೆಗೆ ಕಚ್ಚಾ ವಸ್ತು ಸಮೀಪದಲ್ಲೇ ದೊರೆಯುವ ಹಾಗಿರಬೇಕು. ಸಾರಿಗೆ ವ್ಯವಸ್ಥೆ, ಮಾರುಕಟ್ಟೆಯ ವ್ಯವಸ್ಥೆ, ಹಾಗೆಯೇ ಇನ್ನಿತರೆ ಅಂಶಗಳು, ಕಾರ್ಮಿಕರ ದೊರೆಯುವಿಕೆ ಇರಬಹುದು. ಇದೆಲ್ಲ ಅಂಶಗಳು ಸಹ ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಅಂತ ಹೇಳುವಂಥದ್ದು. ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಈ ಪ್ರಶ್ನೆ 5 ಇಲ್ಲ ಒಮ್ಮೊಮ್ಮೆ 10 ಮಾರ್ಕ್ಸ್ಗೂ ಕೂಡ ಕೊಟ್ಬಿಡ್ತಾರೆ. ಇನ್ನು ನೀರಾವರಿ ಎಂದರೇನು? ಭಾರತದ ಕಾಲುವೆ ನೀರಾವರಿಯನ್ನು ವಿವರಿಸಿ. ಇದು 10 ಮಾರ್ಕ್ಸ್ಗೂ ಕೇಳುವಂಥ ಪ್ರಶ್ನೆ, ಹಾಗೆಯೇ 5 ಮಾರ್ಕ್ಸ್ಗೂ ಕೇಳುವಂಥ ಪ್ರಶ್ನೆ. ನೀರಾವರಿ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಇನ್ನು ಸಾರಿಗೆಯ ಮಹತ್ವವನ್ನು ವಿವರಿಸಿ. ಸಾರಿಗೆಯ ಮಹತ್ವ 5 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ. ಸಾರಿಗೆಯ ಮಹತ್ವದ ಬಗ್ಗೆ ನೋಡ್ಕೊಂಡಿರಿ. ಇನ್ನು ಹಸಿರು ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು. ಹಸಿರು ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು. ಹಸಿರು ಕ್ರಾಂತಿ ಮಾಡಲಿಕ್ಕೆ ಕಾರಣಗಳು ಏನೇನು ಮತ್ತು ಅದರಿಂದ ಆದಂಥ ಪರಿಣಾಮಗಳು ಏನೇನು? ಹಸಿರು ಕ್ರಾಂತಿಯನ್ನು ಮೊಟ್ಟ ಮೊದಲಿಗೆ ಪಂಜಾಬ್ನಲ್ಲಿ ಶುರು ಮಾಡಿದ್ದು. ಯಾವ ಬೆಳೆಯ ಆಧಾರದ ಮೇಲೆ ಹಸಿರು ಕ್ರಾಂತಿಯನ್ನು ಶುರು ಮಾಡಿದರು ಅಂದರೆ ಗೋಧಿಯನ್ನು ಬೆಳೆಯೋದರ ಮೂಲಕ. ಹಸಿರು ಕ್ರಾಂತಿಯ ಮೊಟ್ಟ ಮೊದಲ ಬೆಳೆ ಗೋಧಿ ಬೆಳೆ. ಗೋಧಿಯ ಇಳುವರಿಯನ್ನು ಹೆಚ್ಚಿಸುವ ಮೂಲಕ ಹಸಿರು ಕ್ರಾಂತಿಯನ್ನು ಮಾಡಿರುವಂಥದ್ದು. ಇನ್ನು ಸಾರಿಗೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರಸ್ತೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಇದೆ. ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಇದಾದಮೇಲೆ ಭಾರತದ ವಿಶೇಷ ಆರ್ಥಿಕ ವಲಯದ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಭಾರತದ ವಿಶೇಷ ಆರ್ಥಿಕ ವಲಯಗಳು ಯಾವುದ್ಯಾವುದು? ನಿಮಗೆ ಪ್ರಾಕ್ಟಿಕಲ್ಲಿ ಕೂಡ ವಿಶೇಷ ಆರ್ಥಿಕ ವಲಯದ ಬಗ್ಗೆ ಮ್ಯಾಪ್ ಹಾಕಿ ಮಾಡಿಸಿರೋವಂಥದ್ದು. ಅದನ್ನು ಒಂದ್ಸಲ ನೋಡಿಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ. ಅದಷ್ಟೇ ಸಾಕು. ಆದಷ್ಟು ಪ್ರಾಕ್ಟಿಕಲಲ್ಲಿ ಏನೇನು ಮಾಡಿದ್ದೀರಾ ಅದು ಒಂದ್ಸಲ ರಿವಿಷನ್ ಮಾಡಿ ಅಥವಾ ರೀಕಾಲ್ ಮಾಡ್ಕೊಳ್ಳಿ. ಅದು ನಿಮ್ಮ ಈ ಥಿಯರಿ ಎಕ್ಸಾಮನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದರೆ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ವಿವರಿಸಿ. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುದ್ಯಾವುದು ಮತ್ತು ಅವುಗಳ ಗುಣಲಕ್ಷಣಗಳು ಅಂದಾಗ ಸ್ಥಾನೀಕರಣ ಅಂಶಗಳೇ ಇಲ್ಲಿ ಕೂಡ ರಿಪೀಟ್ ಆಗುವಂಥದ್ದು. ಈಗ ಎಕ್ಸಾಂಪಲ್, ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಅಂದಾಗ ಮುಂಬೈ, ಪುಣೆ ಕೈಗಾರಿಕಾ ಪ್ರದೇಶ, ಕೋಲ್ಕತ್ತಾ, ಹಾಗೆಯೇ ಬೆಂಗಳೂರು, ಚೆನ್ನೈ ಕೈಗಾರಿಕಾ ಪ್ರದೇಶ, ಇವುಗಳು ಮತ್ತು ಇವುಗಳ ಸ್ಥಾನೀಕರಣದ ಅಂಶಗಳು, ಹಾಗೆಯೇ ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕೈಗಾರಿಕೆಗಳು ಯಾವುದ್ಯಾವುದು, ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ಬರೀರಿ. ಇದಿಷ್ಟು ಕೂಡ ಇರೋವಂಥದ್ದು. ಇದಾದ ನಂತರ ಕೈಗಾರಿಕೆಗಳ ವರ್ಗೀಕರಣದಲ್ಲಿ ನಿಮಗೆ ಕೃಷಿ ಆಧಾರಿತ, ಖನಿಜ ಆಧಾರಿತ, ಅರಣ್ಯ ಆಧಾರಿತ ಕೈಗಾರಿಕೆಗಳು ಇರೋವಂಥದ್ದು. ಅದರಲ್ಲಿ ಕೃಷಿ ಆಧಾರಿತ ಯಾವುದಾದರೂ 2 ಕೃಷಿ ಆಧಾರಿತ ಕೈಗಾರಿಕೆಗಳ ಬಗ್ಗೆ ಬರೆಯಿರಿ ಅಂತ ಕೇಳಬಹುದು. ಇಲ್ಲ ಕೃಷಿ ಆಧಾರಿತ ಅಂದಾಗ ನಿಮಗೆ ಸಕ್ಕರೆ ಕೈಗಾರಿಕೆ ಇದೆ, ಹಾಗೆಯೇ ಹತ್ತಿ ಬಟ್ಟೆ ಕೈಗಾರಿಕೆ ಇದೆ. ಪ್ರಮುಖವಾಗಿ ಯಾವುದಾದ್ರೂ
ಕೈಗಾರಿಕೆಗಳ ಬಗ್ಗೆ ಬರೆಯಿರಿ ಅಂತ 5 ಮಾರ್ಕ್ಸ್ಗೆ ಕೇಳಬಹುದು. ಇನ್ನು ಖನಿಜ ಆಧಾರಿತ ಕೈಗಾರಿಕೆ ಇವುಗಳ ಬಗ್ಗೆ ಕೇಳಿದಾಗ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹಾಗೆಯೇ ಅರಣ್ಯ ಆಧಾರಿತ ಕೈಗಾರಿಕೆಗಳಲ್ಲಿ ಪೇಪರ್ ಕಾರ್ಖಾನೆ ಇರಬಹುದು, ಇನ್ನಿತರ ಪೊಟ್ಟಣ ಅಥವಾ ಬೆಂಕಿ ಕಡ್ಡಿ ಕೈಗಾರಿಕೆ, ಇವೆಲ್ಲ ಅರಣ್ಯ ಆಧಾರಿತ ಕೈಗಾರಿಕೆಗಳು. ಇವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಸಹ ಕೇಳ್ಬೋದು, ಇದನ್ನು ನೋಡ್ಕೊಳ್ಳಿ. ಮತ್ತು ಅಪೌಷ್ಟಿಕತೆ, ಆಹಾರ ಭದ್ರತೆ, ಬಡತನ ಸೂಚ್ಯಂಕ ಇವುಗಳನ್ನು ಸಹ ಒಂದು ಸಲ ನೋಡ್ಕೊಂಡಿರಿ. ಇವುಗಳ ಬಗ್ಗೆ ಪ್ರಶ್ನೆ ಏನಾದರೂ ಕೊಟ್ಟರು ಬರೆಯೋ ಹಾಗೆ ಇರಬೇಕು. ಬಡತನ ಸೂಚ್ಯಂಕ, ಅಪೌಷ್ಟಿಕತೆ, ಆಹಾರ ಭದ್ರತೆ ಇವುಗಳ ಬಗ್ಗೆ ಸಹ ನೋಡ್ಕೊಂಡಿರಿ. ಇದಾದ ನಂತರ ಇನ್ನು ಕೊನೆಯ ಯೂನಿಟ್ ಏನಿದೆ ಇದರಲ್ಲಿ ಜನಸಂಖ್ಯೆ, ಕೈಗಾರಿಕೆಗಳು, ಸಾರಿಗೆ ಮತ್ತು ಮಾನವ ಸಂಪನ್ಮೂಲಗಳಲ್ಲಿ ಸಾರಿಗೆಯ ಮಹತ್ವ ಮತ್ತು ಬೆಳವಣಿಗೆ ನೋಡ್ಕೊಂಡಿರಿ. ಇದರಲ್ಲಿ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ 4 ಸಾರಿಗೆಗಳ ಬಗ್ಗೆ ಸಹ ಇದೆ. 5 ಮಾರ್ಕ್ಸ್ಗೆ ಇದು 4ರಲ್ಲಿ ಯಾವುದಾದ್ರೂ ಒಂದು ಸಾರಿಗೆ ಕೇಳ್ತಾರೆ. ಹೆಚ್ಚಾಗಿ ರಸ್ತೆ ಅಥವಾ ರೈಲು ಸಾರಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಯನ್ನು ಒಂದು ಸಲ ನೋಡ್ಕೊಂಡಿರಿ. ಇನ್ನು ಕೊನೆಯದಾಗಿ ಜನಸಂಖ್ಯೆ. ಈ ಜನಸಂಖ್ಯೆನಲ್ಲಿ ನಿಮಗೆ ಜನಸಂಖ್ಯಾ ಸಂಯೋಜನೆಯ ಬಗ್ಗೆ ಪ್ರಶ್ನೆ ಕೇಳಬಹುದು. ಜನಸಂಖ್ಯಾ ಸಂಯೋಜನೆ ಅಂದಾಗ ಜನಸಂಖ್ಯಾ ಸಂಯೋಜನೆಯಲ್ಲಿ ವಯೋಮಾನ ರಚನೆ ಮತ್ತು ಲಿಂಗಾನುಪಾತ ಈ ಅಂಶಗಳು ಬರೋವಂಥದ್ದು. ಹಾಗಾಗಿ ಜನಸಂಖ್ಯೆ ಎಂದರೇನು, ಜನಸಾಂದ್ರತೆ ಎಂದರೆ ಏನು, ಇದು 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಜನಸಾಂದ್ರತೆ ಎಂದರೇನು ಕೇಳ್ತಾರೆ. ಹಾಗೆಯೇ ಜನಸಂಖ್ಯಾ ಸಂಯೋಜನೆಯ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಏನಾದರೂ ಕೇಳಿದಾಗ ನೀವು ಲಿಂಗಾನುಪಾತ ಮತ್ತು ವಯೋಮಾನ ರಚನೆ, ಹಾಗೆಯೇ ಗ್ರಾಮೀಣ ಮತ್ತು ನಗರ ಜನಸಂಖ್ಯೆ ಇವುಗಳ ಬಗ್ಗೆ ಬರಿಬೇಕಾಗುತ್ತೆ. ಹಾಗೆಯೇ ವಲಸೆಯ ವಿಧಗಳು, ಈ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದ ಜನಸಂಖ್ಯಾ ಬೆಳವಣಿಗೆ ಮತ್ತು ಜನಸಾಂದ್ರತೆಯನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಬಹುದು. ಇಲ್ಲ ಭಾರತದ ಜನಸಂಖ್ಯಾ ಸಂಯೋಜನೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನೋ ಪ್ರಶ್ನೆ ಕೇಳಬಹುದು. ಜೊತೆಗೆ ವಲಸೆ ಎಂದರೆ ಏನು, ವಲಸೆಯ ವಿಧಗಳು ಯಾವುವು ಅನ್ನುವಂಥ ಪ್ರಶ್ನೆ ಕೂಡ ಕೇಳಬಹುದು. ವಲಸೆ ಎಂದರೆ ಏನು ಅಂದಾಗ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರು ಹೋಗುವಂಥದ್ದು, ಹೋಗಿ ನೆಲೆಸೋದನ್ನೇ ವಲಸೆ ಎಂದು ಕರೀತಾರೆ. ಅದರಲ್ಲಿ ವಿಧಗಳು ಅಂದಾಗ ಆಂತರಿಕ ವಲಸೆ ಮತ್ತು ಅಂತಾರಾಷ್ಟ್ರೀಯ ವಲಸೆ ಅಂತ ವಲಸೆಯ ವಿಧಗಳು ಇರೋದನ್ನು ನಾವು ನೋಡ್ತೀವಿ. ಇದರಲ್ಲಿ ಆಂತರಿಕ ವಲಸೆನಲ್ಲಿ ಮತ್ತೆ 4 ವಿಧಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಹಳ್ಳಿಯಿಂದ ಹಳ್ಳಿಗೆ, ಹಳ್ಳಿಯಿಂದ ನಗರಕ್ಕೆ, ನಗರದಿಂದ ನಗರಕ್ಕೆ ಮತ್ತು ನಗರದಿಂದ ಹಳ್ಳಿಗೆ ಅಂತ. ಈ ವಿಧಗಳನ್ನು ಇನ್ನಷ್ಟು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಇದಿಷ್ಟು ಕೂಡ ಈ ಸಿಲೆಬಸ್ಸಲ್ಲಿ ಕವರ್ ಆಗುವಂಥ ಪ್ರಶ್ನೆಗಳು. ಇನ್ನು ಕರಾವಳಿ ಮೈದಾನ ಮತ್ತು ದ್ವೀಪಗಳು, ನಿಮಗೆ ಫಸ್ಟ್ ಯೂನಿಟಲ್ಲಿ ಕರಾವಳಿ ಮೈದಾನ ಮತ್ತು ದ್ವೀಪಗಳ ಬಗ್ಗೆ ಕೂಡ ಪ್ರಶ್ನೆ 5 ಮಾರ್ಕ್ಸ್ಗೆ ಕೇಳಬಹುದು. ಅದನ್ನು ಒಂದು ಸಲ ನೋಡ್ಕೊಂಡಿರಿ. ನಾನು ಹೇಳಿದಾಗೆ ಜನಸಂಖ್ಯಾ ಬೆಳವಣಿಗೆ, ಜನಸಾಂದ್ರತೆಯನ್ನು ವಿವರಿಸಿ ಅಂತ ಬಂದಿದೆ. ವಲಸೆ ಮತ್ತು ವಲಸೆಯ ವಿಧಗಳು ಬಂದಿದೆ. ಹಾಗೆಯೇ ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದಾಗ ಇಲ್ಲಿ ಬಡತನ ಸೂಚ್ಯಂಕ ಮತ್ತು ಅಪೌಷ್ಟಿಕತೆ ಬಗ್ಗೆ ಬರೀಬೇಕಾಗುತ್ತೆ. ಆಹಾರ ಭದ್ರತೆಯ ಬಗ್ಗೆ ಬರೀಬೇಕಾಗುತ್ತೆ. ಆಹಾರ ಭದ್ರತೆ ಹಾಗೆಯೇ ಅಪೌಷ್ಟಿಕತೆಯ ಬಗ್ಗೆ, ಇದೆಲ್ಲ ಅಂಶಗಳ ಬಗ್ಗೆ ಬರೆದ್ರೆ ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆ ಅಂದರೆ ರೈಟ್ ಟು ಫುಡ್ ಟು ಅಚೀವ್ ಝೀರೋ ಹಂಗರ್ ಅಂತ, ಹಾಗೆಯೇ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನುವಂಥ ಟಾಪಿಕ್ಗಳ ಬಗ್ಗೆ ನೀವು ಸ್ವಲ್ಪ ಬರೀಬೇಕಾಗುತ್ತೆ. ಇದಿಷ್ಟು ನಿಮ್ಮ ಸಿಲೆಬಸ್ ಕವರ್ ಆಗಿರೋವಂಥದ್ದು. ಆಗಲೇ ಹೇಳಿದೆ ಕರಾವಳಿ ಮೈದಾನ ಮತ್ತು ದ್ವೀಪಗಳು, ಅವುಗಳ ಗುಣಲಕ್ಷಣ, ಇದನ್ನು ಒಂದು ಸಲ ನೋಡ್ಕೊಂಡಿರಿ. ಮತ್ತು ಇನ್ನೊಂದು ಪ್ರವಾಹ ಮತ್ತು ಬರಗಾಲ, ಇದೆರಡು ಟಾಪಿಕ್ಗಳ ಬಗ್ಗೆ ಕೂಡ ಟಿಪ್ಪಣಿ ಬರೀಲಿಕ್ಕೆ ಕೇಳಬಹುದು. ಪ್ರವಾಹ ಅಂದರೆ ಏನು, ಬರಗಾಲ ಅಂದರೆ ಏನು, ಭಾರತದಲ್ಲಿ ಇರುವಂಥ ಪ್ರವಾಹ ಪೀಡಿತ ಪ್ರದೇಶಗಳು ಯಾವುದು ಮತ್ತು ಬರಗಾಲ ಪೀಡಿತ
ಪ್ರದೇಶಗಳು ಯಾವುದು? ಇದೆಲ್ಲ ನೀವು ಪ್ರಾಕ್ಟಿಕಲಲ್ಲಿ ಮಾಡಿರೋದ್ರಿಂದ ಪ್ರಾಕ್ಟಿಕಲ್ ರೆಕಾರ್ಡ್ ಇದ್ದರೆ ರೆಕಾರ್ಡನ್ನು ಒಂದು ಸಲ ನೋಡಿಕೊಂಡ್ರೆ ನಿಮಗೆ ಒಂದು 30-40% ಅಷ್ಟು ರೆಕಾರ್ಡಲ್ಲೇ ನಿಮಗೆ ಮಾಹಿತಿಗಳು ಅಥವಾ ಉತ್ತರಗಳು ಸಿಕ್ಬಿಡುತ್ತೆ. ಹಾಗಾಗಿ ಪ್ರವಾಹ, ಬರಗಾಲ ಇದೆಲ್ಲ ಮಾಡಿಸಿದ್ರೆ ಪ್ರಾಕ್ಟಿಕಲಲ್ಲಿ ಒಂದು ಸಲ ನೋಡ್ಕೊಳ್ಳಿ. ಇವೆಲ್ಲ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ರೆ 5 ಮಾರ್ಕ್ಸ್ಗೆ ಕೇಳಬಹುದು. ಇನ್ನು ರಾಷ್ಟ್ರೀಯ ಉದ್ಯಾನ, ಬಯೋಸ್ಪಿಯರ್ ರಿಸರ್ವ್ಸ್ ಇದೆಲ್ಲದರ ಬಗ್ಗೆ ನಾನಾಗಲೇ ಹೇಳಿದಾಗೆ 2 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದಿಷ್ಟು ಕೂಡ ನಿಮ್ಮ ಸಿಲೆಬಸ್ ಕವರ್ ಆಗೋ ಹಾಗೆ ಇರುವಂಥ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ಸ್. ಇದ್ರ ಬಗ್ಗೆ ಇನ್ನಷ್ಟು ಸಂಕ್ಷಿಪ್ತವಾಗಿ ನೋಡ್ಕೊಳ್ಳಿ. ನಾನು ಏನೇನು ಪಾಯಿಂಟ್ಗಳನ್ನು ಹೇಳಿದ್ದೀನಿ ಆ ಪಾಯಿಂಟ್ಗಳ ಜೊತೆ ಇನ್ನೆಷ್ಟು ಬರೀಬಹುದು ಅನ್ನೋದನ್ನು ನೋಡಿಕೊಂಡು ಉತ್ತರಗಳನ್ನು ನೋಡ್ಕೊಳ್ಳಿ. ಇಡೀ ಸಿಲೆಬಸ್ ಕವರ್ ಆಗೋ ಹಾಗೆ ಪ್ರಶ್ನೆಗಳು ಬರೋದ್ರಿಂದ ಪ್ರತಿ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿಲ್ಲಿ 20 ಪ್ರಶ್ನೆಗಳವರೆಗೆ ಪ್ರಮುಖ ಪ್ರಶ್ನೆಗಳನ್ನು ಹಾಕಿದ್ದೀನಿ. ಹೆಚ್ಚು ಕಡಿಮೆ ಇದೇ ರೀತಿ ಎಲ್ಲ ಸಿಲೆಬಸ್ ಕವರ್ ಆಗಿ ಪ್ರಶ್ನೆಗಳನ್ನು ಹಾಕಿರೋದ್ರಿಂದ ಇದೇ ಟಾಪಿಕಲ್ಲಿ ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಸೇಮ್ ಟಾಪಿಕ್ಗಳು, ಪ್ರಶ್ನೆಯ ಟಾಪಿಕ್ಸ್ ಎಲ್ಲ ಒಂದೇ ಥರ ಇರುತ್ತೆ. ಹಾಗಾಗಿ ಇದೇ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ರೆಡಿಯಾಗಿ. ಇದಿಷ್ಟು ಕೂಡ ನಿಮ್ಮ ಸೆಕೆಂಡ್ BA 4th ಸೆಮಿಸ್ಟರ್ ಭಾರತದ ಸಂಪನ್ಮೂಲಗಳು ಮತ್ತು ಸುಸ್ಥಿರತೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ 5 ಮತ್ತು 10 ಅಂಕದ ಪ್ರಶ್ನೆಗಳು ಮತ್ತು ಅವುಗಳಿಗೆ ನಾನು ಹೇಳಿದಂಥ ಸಂಕ್ಷಿಪ್ತ ಉತ್ತರ. ಇದಿಷ್ಟನ್ನು ಓದ್ಕೊಳ್ಳಿ ಸಾಕು.